ಆದಾಯ ಮೀರಿ ಆಸ್ತಿ ಗಳಿಕೆ ಒಂದು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಕೈ ಶಾಸಕ ಮತ್ತು ಅವರ ಕುಟುಂಬದ ವಿರುದ್ಧ ಈಗ ಎಫ್ಐಆರ್ ಆಗಿರುವಂಥದ್ದು. ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ ವಿರುದ್ಧ ಈಗ ದೂರು ದಾಖಲಾಗಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಕೈ ಶಾಸಕ ಮತ್ತು ಅವರ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ ಏನಿದ್ದಾರೆ ಅವರ ವಿರುದ್ಧ ದೂರು ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡ ಎಚ್.ಕೆ. ದಿನೇಶ್ ಏನಿದ್ದಾರೆ ಎಂಬುವರು ಅವರು ದೂರನ್ನು ಕೊಟ್ಟಿರುವಂಥದ್ದು. ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಶೃಂಗೇರಿಯ ಒಂದು ಶಾಸಕ ರಾಜೇಗೌಡ ಪತ್ನಿ ಪುಷ್ಪ, ರಾಜೇಗೌಡರ ಪುತ್ರ ಅರ್ಪಿತ್ ಏನಿದ್ದಾರೆ ಅವರಾಗಿರ್ಬೋದು, ರಾಜದೇವ್ ಆಗಿರ್ಬೋದು, ಅವರೆಲ್ಲರ ಮೇಲೆಯೂ ಕೂಡ ಎಫ್ಐಆರ್ ಇರುವಂಥದ್ದು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. 2018ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದ ಅವರ ಒಂದು ಆಸ್ತಿ 34 ಲಕ್ಷ ಇತ್ತು. ಆದರೆ 2023ರಲ್ಲಿ ಈಗ ಆಸ್ತಿ ಮೊತ್ತ 44 ಲಕ್ಷ ಎಂದು ಘೋಷಿಸಿದ್ದಾರೆ ರಾಜೇಗೌಡ. 123 ಕೋಟಿ ಸಾಲವಿದ್ದ ವೇಳೆ 266 ಎಕರೆ ಕಾಫಿ ತೋಟ ಏನಿತ್ತು ಅದಕ್ಕೆ ಸಂಬಂಧಪಟ್ಟಾಗ ಆದಾಯ ಮೀರಿದ ಒಂದು ಆಸ್ತಿ ಗಳಿಕೆ ಆಗಿದೆ ಇವರಿಗೆ ಅಂತ ಹೇಳಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಆಸ್ತಿಯನ್ನು ಮೀರಿ ಒಂದು ಇವರು ಅಂದರೆ ಆದಾಯವನ್ನು ಮೀರಿ ಆಸ್ತಿ ಗಳಿಕೆ ಆಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರುವಂಥದ್ದು. ರಾಜಕೀಯದಲ್ಲಿ ಈಗ ತೀವ್ರ ಚರ್ಚೆಗೆ ಗುರಿಯಾಗ್ತಾ ಇದೆ ಈ ಒಂದು ವಿಚಾರ. 2022ರ ಡಿಸೆಂಬರ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿತ್ತು. ನವೆಂಬರ್ 17ರವರೆಗೆ ತನಿಖಾ ವರದಿಯನ್ನು ಸಲ್ಲಿಸಬೇಕಂತ ಕೋರ್ಟ್ ಸೂಚನೆ ನೀಡಿತ್ತು. ಹೀಗಾಗಿ ಭ್ರಷ್ಟಾಚಾರ ನಿರೋಧಕ ಕಾಯ್ದೆ 1978ರ ಅನ್ವಯವಾಗಿ ಎಫ್ಐಆರ್ ದಾಖಲಾಗಿರುವಂಥದ್ದು ಇವರ ಮೇಲೆ, ಕೈ ಶಾಸಕನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಮುಖಂಡ ಎಚ್.ಕೆ. ದಿನೇಶ್ ಎಂಬುವವರು ದೂರನ್ನು ಕೊಟ್ಟಿದ್ದಾರೆ. ಇವರು ಆ ಆಸ್ತಿ ಏನಿದೆ ಅದಕ್ಕೂ ಮೀರಿದ ಒಂದು ಆದಾಯವನ್ನು ಗಳಿಸಿದ್ದಾರೆ. ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಶೃಂಗೇರಿಯ ಒಂದು ಶಾಸಕ ಆಗಿರುವಂತಹ ರಾಜೇಗೌಡ ಮತ್ತು ಅವರ ಪತ್ನಿ, ಅವರ ಪುತ್ರ ಎಲ್ಲರ ಮೇಲೆ ಕೂಡ ಎಫ್ಐಆರ್ ಆಗಿರುವಂಥದ್ದು. ದೇವರಾಜ್ ಅನ್ನುವಂಥದ್ದು ಏನಿದ್ದಾನೆ ಆತನ ಮೇಲೆ ಆಗಿರ್ಬೋದು, ಪತ್ನಿ ಪುಷ್ಪ ಆಗಿರ್ಬೋದು, ರಾಜೇಗೌಡ ಆಗಿರ್ಬೋದು, ಇವರೆಲ್ಲರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. 2018ರಲ್ಲಿ ಮೊದಲ ಬಾರಿಗೆ ಇವರು ಏನು ಎಲೆಕ್ಷನ್ ನಿಂತಿದ್ರು, ಶಾಸಕರಾಗಿದ್ದರು. ಆಗ 34 ಲಕ್ಷ ಇತ್ತು. ಈಗ 44 ಲಕ್ಷ ಆಗಿದೆ. ಅದು ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ಅವರ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.